ಸುಲಗ್ನ ಸಾವಧಾನ. ವಿಠ್ಠಲ್ ರಾವ್ ಭುವನ್ಗೆ ತಿಳಿ ಹೇಳುವವರಂತೆ, ನೋಡಪ್ಪ, ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು. ಆ ಹೆಣ್ಮಗು ಯಾರ್ದೋ ಮನೆಯಿಂದ ಬಂದಿರ್ತಾಳಲ್ವಾ, ಸ್ವಲ್ಪ ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಕಣಪ್ಪ ಎಂದರು. ಭುವನ್ಗೆ ಅಸಹನೆ ಮಿತಿ ಮೀರುತ್ತಿತ್ತು. ತಮ್ಮಿಬ್ಬರ ನಡುವೆ ಇನ್ನೂ ನಡೆಯಬೇಕಾಗಿರುವ ಮಾತುಕತೆಯೇ ನಡೆದಿಲ್ಲ. ಇವರು ನೋಡಿದ್ರೆ ಜಗಳದವರೆಗೂ ತಂದು ನಿಲ್ಲಿಸಿದ್ದಾರೆ ಅಂತ ಕೋಪದಿಂದ ಏನೋ ಹೇಳಲು ಹೋದ. ಅಷ್ಟರಲ್ಲಿ ಗೌತಮಿ, ರೀ, ಸಾರಿ ರೀ ಎಂದು ಬಿಟ್ಟಳು. ಅವಳಿಗೆ ಭುವನ್ ಏನು ಹೇಳಿಬಿಡುತ್ತಾನೋ ಅಂತ ಭಯ ಕಾಡುತ್ತಿತ್ತು. ಆಮೇಲೆ ಇವನು ಕೋಪದಿಂದ ಏನೋ ಹೇಳುವುದು, ಅದರಿಂದ ತಾವಿಬ್ಬರು ಬೇರೆಯಾಗುವ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಇವರೆಲ್ಲರಿಗೂ ಗೊತ್ತಾಗುವುದು, ಅದರಿಂದ ತನ್ನಪ್ಪನ ಮನಸ್ಸಿಗೆ ಮತ್ತಷ್ಟು ನೋವಾಗುವುದು ಗೌತಮಿಗೆ ಬೇಕಿರಲಿಲ್ಲ. ಒಂದು ಸಿಂಪಲ್ ಸಾರಿ ತಾನೇ ಕೇಳಿದರಾಯ್ತು ಬಿಡು ಅಂತ ತಾನೇ ಮೊದಲು ಕೇಳಿಬಿಟ್ಟಳು. ಗೌತಮಿ ಸಾರಿ ಕೇಳಿದ್ದು ತನಗೆ ಅಂತ ಭುವನ್ಗೆ ಅರ್ಥವಾಗಲು 2 ನಿಮಿಷ ಹಿಡಿಯಿತು. ಯಾಕೆಂದರೆ ಈ ಮೊದಲು ಗೌತಮಿ ಅವನನ್ನು ರೀ ಅಂತ ಕರೆದೇ ಇರಲಿಲ್ವಲ್ಲ. ವಿಠ್ಠಲ್ ರಾವ್ ಅವನ ಮುಖ ನೋಡಿ ನಗುತ್ತಾ, ನೋಡಿದ್ಯಾ, ಕಡೆಗೂ ಹೆಣ್ಣೆ ಸೋತ್ಲು. ಅವಳು ಸೋತ್ಲು ಅಂತ ನೀನು ಜಂಬ ಪಟ್ಕೊಂಡು ಸುಮ್ಮನಿರಬಾರ್ದು. ಅವಳಿಗೆ ಸ್ವಲ್ಪ ಸಮಾಧಾನ ಹೇಳು, ಆ ಕಡೆ ಕರ್ಕೊಂಡು ಹೋಗಿ ಮಾತಾಡು, ನಾವಿರೋದು ಮುಜುಗರ ಅನ್ನಿಸ್ಬಹುದು ಅವಳಿಗೆ ಎಂದು ಗೌತಮಿಯ ಕಡೆ ತಿರುಗಿ, ಹೋಗಮ್ಮ, ಅವನ ಜೊತೆ ಹೋಗಿ ಮಾತಾಡ್ಕೊಂಡು ಬಾ ಎಂದರು. ಗೌತಮಿ ಆಯ್ತು ಅಂತ ತಲೆಯಾಡಿಸಿ ಭುವನ್ ಬಳಿ ಬಂದು ನಿಂತಳು. ಭುವನ್ ಬೇರೆ ದಾರಿ ಇಲ್ಲದೆ ಅವಳ ಜೊತೆ ಒಂದಷ್ಟು ದೂರ ಮೌನವಾಗಿ ಹೆಜ್ಜೆ ಹಾಕಿದ. ವಿಠ್ಠಲ್ ರಾವ್ ಶ್ರೀನಿವಾಸರಾಯರ ಕಡೆ ನೋಡುತ್ತಾ, ಪಾಪ, ಹೊಸ ಮದುಮಕ್ಕಳು ಹೊಂದಿಕೊಳ್ಳಲು ಸಮಯ ಬೇಕು, ಆ ಸಮಯವನ್ನು ನಾವು ಅವ್ರಿಗೆ ಕೊಡಬೇಕು ಅಲ್ವೇನಯ್ಯ ಎಂದರು ನಗುತ್ತಾ. ರಾಯರು ತಾವು ನಗುತ್ತಾ ತಲೆಯಾಡಿಸಿದರು. ಅವರಿಗೆ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ತಮ್ಮ ಮಗಳೇ ಮುಂದುವರೆದು ಸಾರಿ ಕೇಳಿದ್ದು ನೋಡಿ ಬಹಳ ಖುಷಿಯಾಗಿತ್ತು. ತವರು ಮನೆಯ ಮರ್ಯಾದೆ ಉಳಿಸುತ್ತಾಳೆ ಅಂತ ಹೆಮ್ಮೆಯಿಂದ ಬೀಗುತ್ತಿದ್ದರು ರಾಯರು. ಇತ್ತ ಭುವನ್ ಮತ್ತು ಗೌತಮಿ ಸ್ವಲ್ಪ ದೂರ ಹೋದವರು ಅಲ್ಲೇ ನಿಂತರು. ಆ ಜಾಗದಿಂದ ಅಲ್ಲಿ ಅವರೇನು ಮಾತನಾಡಿಕೊಂಡರೂ ಅದು ಯಾರಿಗೂ ಕೇಳುತ್ತಿರಲಿಲ್ಲ. ನನಗೆ ಇದೆಲ್ಲ ತುಂಬ ವಿಚಿತ್ರ ಅನ್ನಿಸ್ತಿದೆ ಎಂದಳು ಗೌತಮಿ. ಅಲ್ರಿ ಮಿಸ್, ನೀವ್ಯಾಕ್ರಿ ನನಗೆ ಸಾರಿ ಕೇಳಿದ್ರಿ? ನೀವು ಮಾಡಿರೋ ತಪ್ಪಾದರೂ ಏನು ಅಂತ? ಇದೆಲ್ಲ ಚೆನ್ನಾಗಿರಲ್ಲ ಕಣ್ರಿ. ನಿಮ್ಮಂಥವರೇ ತಪ್ಪೇ ಇಲ್ದಿದ್ರು ಸಾರಿ ಕೇಳಿ ಕೇಳಿ ಗಂಡಸರನ್ನು ಕೊಪ್ಸೋದು ಎಂದ ಭುವನ್ ಮುಖ ಊದಿಸಿಕೊಂಡು. ಅಯ್ಯೋ ಬಿಡ್ರಿ, ಒಂದು ಆರ್ಗ್ಯುಮೆಂಟ್ ನಿಲ್ಲಿಸ್ಬೇಕು ಅಂದರೆ ಯಾರಾದರೂ ಒಬ್ಬರು ಸಾರಿ ಕೇಳಲೇಬೇಕಲ್ವಾ? ನೀವೇನು ನನ್ನ ನಿಜವಾದ ಗಂಡನಾ ಅಲ್ಲ ತಾನೇ? ಅದಕ್ಕೆ ಕೇಳಿದೆ, ಬಿಟ್ಟಾಕಿ ಆ ವಿಷಯ ಎಂದಳು ಗೌತಮಿ ಉಡಾಫೆಯಾಗಿ. ಭುವನ್ ಆಶ್ಚರ್ಯದಿಂದ ಅವಳತ್ತ ತಿರುಗಿ, ಹೌದಲ್ವಾ, ನಾವಿಬ್ರು ಗಂಡ ಹೆಂಡತಿಯರಲ್ಲ, ಮತ್ತೆ ನಾವ್ಯಾರು ಮಿಸ್ ಗೌತಮಿ ಅಂತ ಕೇಳಿದ. ಗೌತಮಿ ಏನೋ ಯೋಚಿಸಿದವಳು, ಫ್ರೆಂಡ್ಸ್, ನಾವು ಇಲ್ಲಿರೋವರೆಗೂ ಫ್ರೆಂಡ್ಸ್ ಆಗಿರಬಹುದಲ್ವಾ ಅಂತ ಮುಖ ಅರಳಿಸುತ್ತಾ ಕೇಳಿದಳು. ಹೌದು ಕಣ್ರಿ, ಗ್ರೇಟ್ ಐಡಿಯಾ. ನಾವಿಬ್ರು ಫ್ರೆಂಡ್ಸ್ ಥರ ಇದ್ದು ಆದರ್ಶ ದಂಪತಿಗಳು ಅನ್ನುವ ಥರ ನಡ್ಕೊಂಡು ಇಲ್ಲಿರೋರ್ಗೆಲ್ಲ ಚಳ್ಳೆ ಹಣ್ಣು ತಿನ್ಸೋಣ ಎಂದ ಭುವನ್. ನಮ್ಮಪ್ಪಂಗೂನಾ ಅಂತ ರಾಗ ಎಳೆದಳು ಗೌತಮಿ. ನಿಮ್ಮಪ್ಪಂಗೂ ನಮ್ಮಪ್ಪಂಗೂ ಎಂದ ನಗುತ್ತಾ. ಆಯಿತು ಬಿಡಿ, ಆದರೆ ನೀವು ನನ್ನ ಡ್ರೆಸ್ ಬಗ್ಗೆ ಇನ್ನೂ ಏನೂ ಹೇಳಲಿಲ್ಲ. ಇಷ್ಟನಾ ನಿಮ್ಮ ಫ್ರೆಂಡ್ಶಿಪ್ಪು ಅಂತ ಗೌತಮಿ ಬೇಸರದಿಂದ ಕೇಳಿದಳು. ಓ, ಮರ್ತೆ ಕಣ್ರಿ, ಯು ಆರ್ ಲುಕಿಂಗ್ ವೆರಿ ನೈಸ್ ಆ್ಯಂಡ್ ಎಲಿಗೆಂಟ್ ಎಂದ ಭುವನ್ ಮೆಚ್ಚುಗೆಯಿಂದ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಅದೇನೆಂದರೆ ನಾನು ಸಾಮಾನ್ಯವಾಗಿ ಸೀರೆ ಉಡಲ್ವಲ್ಲ, ಹಾಗಾಗಿ ಕಷ್ಟಪಟ್ಟು ಸೀರೆ ಉಟ್ಟಾಗ ಯಾರಾದರೂ ಅಪ್ರಿಷಿಯೇಟ್ ಮಾಡಲಿ ಅಂತ ಅನಿಸುತ್ತೆ. ಅಪ್ಪನ ಮನೆಯಲ್ಲಿದ್ದಾಗ ನಾನೇನು ಕೇಳಿದೆ ಎಲ್ಲ ಹೊಗಳ್ತಿದ್ರು, ಆದರೆ ಇಲ್ಲಿ ಎಲ್ಲವನ್ನು ಕೇಳಿ ಕೇಳಿ ಮಾಡಿಸಿಕೊಳ್ಬೇಕು ಅನ್ನೋದೇ ಬೇಜಾರು ಎಂದಳು. ಭುವನ್ ಅವಳ ಕಡೆ ನೋಡಿದ. ಅವಳ ಕಣ್ಣಲ್ಲಿ ನೀರಿತ್ತು. ಛೇ, ಮೊದಲೇ ತಾಯಿ ಇಲ್ಲದ ಹುಡುಗಿ, ನಾನು ಸೂಕ್ಷ್ಮ ಅರ್ಥ ಮಾಡ್ಕೊಳ್ಬೇಕಿತ್ತು ಅಂತ ಅವನಿಗೆ ಅನ್ನಿಸಿತ್ತು. ಅವನು ಆ ಮಾತು ಮರೆಸುವುದಕ್ಕೆ, ಅದಿರಲಿ ಗೌತಮಿ, ನಮಗೆ ಇದೊಂದು ಇನ್ಸ್ಟಿಟ್ಯೂಟ್ ಅಂತ ಅಂದ್ಕೊಳ್ಳೋಣ. ನಮ್ಮ ಬಾಸ್ ವಿಠ್ಠಲ್ ರಾವ್ ಮದುವೆ ಆದ ದಂಪತಿಗಳು ಹೇಗಿರಬೇಕು ಅಂತ ಟ್ರೈನಿಂಗ್ ಕೊಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ಕಲ್ತ್ಕೊಂಡು ಮುಂದೆ ನಾವು ಬೇರೆ ಮದುವೆ ಆದಾಗ ಅವ್ರ ಮೇಲೆ ಪ್ರಯೋಗ ಮಾಡೋಣ, ಏನಂತೀರಾ ಎಂದ. ಗೌತಮಿ ಕೂಡ ನಗುತ್ತಾ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ್ರು ಅನ್ನೋ ಗಾದೆ ನಿಮಗೆ ಸಖತ್ತಾಗಿ ಸೂಟಾಗುತ್ತೆ ಎಂದಳು ತನ್ನ ನೋವು ಮರೆತು.
ಇದ್ಯಾಕ್ರಿ ಹೀಗಂತೀರಾ? ನಾನೇನು ದರೋಡೆ ಮಾಡ್ತಾ ಇದ್ದೀನಾ? ಆಟದಲ್ಲಿ ಸ್ವಲ್ಪ ಮಜಾ ತಗೊಳ್ತಾ ಇದ್ದೀನಪ್ಪ ಅಷ್ಟೇ ಎಂದ ಭುವನ್ ತಾನೂ ನಗುತ್ತಾ. ವಿಠ್ಠಲ್ ರಾವ್ ಮತ್ತು ರಾಯರು ಇಬ್ಬರು ದೂರದಿಂದಲೇ ಹೊಸ ಮದುಮಕ್ಕಳು ನಗು ನಗುತ್ತಾ ಮಾತನಾಡಿಕೊಳ್ಳುತ್ತಿರುವುದನ್ನು ನೋಡಿ ತೃಪ್ತಿಯಿಂದ ತಲೆದೂಗಿದರು. ಎಲ್ಲರೂ ಊಟಕ್ಕೆ ಕೂತಿದ್ದರು. ಗೌತಮಿಗೆ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಇಟ್ಟಿದ್ದ ಐಟಮ್ಸ್ ನೋಡಿ ತಲೆ ತಿರುಗು ಬಂದಿತ್ತು. ಮಿಡಲ್ ಕ್ಲಾಸಿನಲ್ಲಿ ಬೆಳೆದ ಅವಳಿಗೆ ಒಂದು ಬಾರಿ ಒಂದೇ ಖಾದ್ಯ ತಿಂದು ಅಭ್ಯಾಸ ಇತ್ತು. ಆದರೆ ಇಲ್ಲಿ ಒಮ್ಮೆಗೆ ರೈಸ್ ಐಟಮ್ಸ್ಗಳು, ದೋಸೆ, ಇಡ್ಲಿ, ಚಪಾತಿಗಳು, ಸ್ವೀಟ್ಸ್, ಫ್ರೂಟ್ಸ್ಗಳು ಎಲ್ಲ ಇರೋದು ನೋಡಿ ಯಾವುದನ್ನು ತಿನ್ನಬೇಕು ಯಾವುದನ್ನು ಬಿಡಬೇಕು ಅಂತ ಅರ್ಥವಾಗದೆ ಬೆಪ್ಪು ತಕ್ಕಡಿಯ ಹಾಗೆ ಕೂತು ಬಿಟ್ಟಳು. ಶ್ರೀನಿವಾಸರಾಯರು ಕೇವಲ ಅನ್ನ ಸಾರು ಹಾಕಿಸಿಕೊಳ್ಳುತ್ತಾ ವಸಂತಮ್ಮನವರಿಗೆ, ಅಮ್ಮ, ನೀವು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಇರಬಹುದು, ಆದರೆ ನಮ್ಮ ದೇಹ ಇದನ್ನೆಲ್ಲ ತಡೆಯೋಲ್ಲ. ನನಗೆ ನೋಡಿಯೇ ಹೊಟ್ಟೆ ತುಂಬಿದೆ. ಈ ಥರ ಅಡುಗೆ ಮಾಡ್ತೀರಿ ಅಂದರೆ ನಿಮ್ಮ ಮನೆಗೆ ಇನ್ಯಾವತ್ತೂ ಬರೋದಿಲ್ಲ ನಾನು ಎಂದರು ಹೆದರಿಸುವ ಹಾಗೆ. ವಿಠ್ಠಲ್ ರಾವ್ ಅವರ ಕಡೆ ತಿರುಗಿ, ಚೆನ್ನಾಗಿ ಹೇಳ್ದೆ ಕಣಯ್ಯ ನೀನು. ಇದನ್ನೆಲ್ಲ ನನಗೆ ನಿಂಗೆ ಮಾಡಿಸಿರೋದು ಅಂದ್ಕೊಂಡ್ಯಾ? ನೋಡಲ್ಲಿ, ಹೊಸ ಮದುಮಕ್ಕಳಿಗೆ ಅಂತ ಇಷ್ಟೆಲ್ಲ ಮಾಡಿಸಿರೋದು ಇವಳು. ನನಗೆ ಮತ್ತು ನಿನಗೆ ಅನ್ನ ರಸಮೇ ಗಟ್ಟಿ. ತಿನ್ನು ತಿನ್ನು, ನಾನು ಅದನ್ನೇ ತಿನ್ನೋದು ಎಂದರು ತಾವು ಅನ್ನ ಸಾರು ಬಡಿಸಿಕೊಳ್ಳುತ್ತಾ. ಅವರ ಮಾತು ಕೇಳಿ ಗೌತಮಿಗೆ ನೆತ್ತಿಗೆ ಹತ್ತಿತ್ತು. ಅವಳು ಕೆಮ್ಮಲು ಶುರು ಮಾಡಿದಳು. ಭುವನ್ ನೀರಿನ ಲೋಟ ಕೊಡುತ್ತಾ, ರೀ ಗೌತಮಿ, ಓವರ್ ಆ್ಯಕ್ಟಿಂಗ್ ಮಾಡಬೇಡಿ, ಏನೋ ಒಂದು ತಿಂದು ಹೊರಡೋಣ ನಡೀರಿ ಎಂದ ಮೇಲುಧ್ವನಿಯಲ್ಲಿ. ಗೌತಮಿ ಆಗಲಿ ಎನ್ನುವಂತೆ ತಲೆಯಾಡಿಸಿ ವಸಂತಮ್ಮನವರಿಗೆ, ಅಮ್ಮ, ನನಗೂ ಅನ್ನ ಸಾಂಬಾರು ಬಡಿಸ್ಬಿಡಿ ಎಂದಳು. ವಸಂತಮ್ಮ ಮುಸಿ ಮುಸಿ ನಗುತ್ತಾ, ನೀವಿಬ್ರು ನಿಮ್ಮ ಮನೆಗಳಲ್ಲಿ ಏನು ಬೇಕಾದರೂ ತಿಂದ್ಕೊಳ್ಳಿ, ಈಗ ಇಲ್ಲಿ ನಾನು ಹೇಳಿದ ಹಾಗೆ ಕೇಳಬೇಕು ಎನ್ನುತ್ತಾ ಎಲ್ಲ ಖಾದ್ಯಗಳನ್ನು ಅವರಿಬ್ಬರ ತಟ್ಟೆಗೆ ಬಡಿಸಿ, ಎಲ್ಲಿ ಭುವನ್, ನಿನ್ನ ಹೆಂಡತಿಗೆ ಪಾಯಸ ತಿನ್ಸು ಎಂದರು. ನಾನು ಯಾಕೆ ತಿನ್ನಿಸ್ಬೇಕಮ್ಮ, ಅವಳಿಗೇನು ಕೈ ಇಲ್ವಾ, ತಿಂತಾಳು ಬಿಡಿ ಎಂದ ಭುವನ್ ನಿರ್ಲಕ್ಷ್ಯದಿಂದ. ತಿನ್ಸು ಅಂದರೆ ತಿನ್ನಿಸ್ಬೇಕು, ಅವಳಿಗೆ ಕೈ ಇರೋದು ನನಗೂ ಗೊತ್ತಿದೆ. ನಿನ್ನೆ ಮದುವೆ ಮನೆಯಲ್ಲಿ ನಡೆಯಬೇಕಾಗಿದ್ದ ಭೂಮದೂಟ ನಡೆಯಲಿಲ್ವಂತೆ, ಅದಕ್ಕೆ ಈಗ ನಡೆಸೋಣ ಅಂತ ಇದೆಲ್ಲ ಮಾಡಿಸಿದ್ ನಾನು. ಏನಮ್ಮ ಗೌತಮಿ, ನೀನೇ ತಿನ್ಸಮ್ಮ ಎಂದರು. ಗೌತಮಿಗೆ ಮತ್ತೆ ನೆತ್ತಿಗೆ ಹತ್ತಿತ್ತು. ಆದರೆ ಮತ್ತೆ ಕೆಮ್ಮಲು ಶುರು ಮಾಡಿದರೆ ಗೌತಮ್ ತನ್ನ ತಲೆಗೆ ತಟ್ಟುವ ಬದಲು ಕೆನ್ನೆಗೆ ಬಾರಿಸುತ್ತಾನೆ ಅಂತ ಬಿಕ್ಕಳಿಕೆಯನ್ನು ತಡೆದುಕೊಂಡು ಭುವನ್ ಕಡೆ ನೋಡಿದಳು. ಅವನ ಕಣ್ಣಿನಲ್ಲಿ ಅಪನಂಬಿಕೆ ಇತ್ತು. ಇಬ್ಬರು ತಮ್ಮ ಕೈಯಿಂದ ಮತ್ತೊಬ್ಬರಿಗೆ ಪಾಯಸ ಹೇಗೆ ನೆಕ್ಕಿಸಲು ಸಾಧ್ಯ? ಅದರಲ್ಲೂ ಅವರಿಬ್ಬರು ಮತ್ತೊಬ್ಬರಿಗೆ ಏನೂ ಅಲ್ಲದಿರುವಾಗ. ಗೌತಮಿ ಫಾಸ್ಟ್ ಆಗಿ ಯೋಚಿಸುತ್ತಿದ್ದಳು. ಅವಳು ಈ ಮೊದಲೇ ಬಹಳ ಮದುವೆ ಅಟೆಂಡ್ ಮಾಡಿದ್ದಳು. ಆಗ ಅಲ್ಲಿನ ಭೂಮದೂಟಗಳಲ್ಲಿ ಮದುಮಕ್ಕಳನ್ನು ಇದೇ ಥರ ರೇಗಿಸಿ ಗೋಳು ಹೊಯ್ದುಕೊಳ್ಳುತ್ತಿದ್ದಳು. ಆಗ ಹೊಸ ಮದುಮಕ್ಕಳ ನಾಚಿಕೆ ಸಂಕೋಚ ಲೆಕ್ಕಕ್ಕೆ ಬರುತ್ತಿರಲಿಲ್ಲ ಅವಳಿಗೆ. ಆದರೆ ಜೀವನ ಅನ್ನೋದು ಎಷ್ಟು ವಿಚಿತ್ರ. ಅವಳು ಬೇರೆಯವರನ್ನು ರೇಗಿಸಿದ್ದ ತುಂಟಾಟಕ್ಕೆಲ್ಲ ಬಡ್ಡಿ ಕಟ್ಟುವ ಹಾಗೆ ಈಗ ಅವಳನ್ನು ನಕಲಿ ಭೂಮದೂಟಕ್ಕೆ ಕರೆತಂದು ಕೂರಿಸಿತ್ತು. ತಪ್ಪಿಸಿಕೊಳ್ಳಲು ದಾರಿಯೇ ಸಿಗುತ್ತಿರಲಿಲ್ಲ. ಸ್ವಲ್ಪ ತಡ ಮಾಡಿದರೂ ಭುವನ್ ತನ್ನ ಕೈಯಿಂದ ಪಾಯಸ ನಿಕ್ಕಿಸುವುದು ಗ್ಯಾರಂಟಿಯಾಗಿತ್ತು. ಆಗ ಸಡನ್ ಆಗಿ ಅವಳಿಗೊಂದು ವಿಷಯ ನೆನಪಾಯಿತು. ಏನೆಂದರೆ, ಭೂಮದೂಟದಲ್ಲಿ ಬರೀ ಪಾಯಸ ನೆಕ್ಕಿಸಬೇಕು ಅಂತೇನಿಲ್ಲ, ಬದಲಿಗೆ ಏನನ್ನು ಬೇಕಿದ್ದರೂ ತಿನ್ನಿಸಬಹುದು ಅಂತ ಗೌತಮಿಗೆ ಸರಿಯಾದ ಸಮಯಕ್ಕೆ ನೆನಪಾಯಿತು. ಕೂಡಲೇ ಒಂದು ಜಹಾಂಗೀರ್ ಎತ್ತಿಕೊಂಡು ಭುವನ್ ಬಾಯೊಳಗೆ ತುರುಕಿಬಿಟ್ಟಳು. ರಾಯರು, ವಿಠ್ಠಲ್ ರಾವ್, ವಸಂತಮ್ಮ ಎಲ್ಲರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಇವರ ಕಡೆಯೇ ನೋಡುತ್ತಿದ್ದರು. ಆದರೆ ಅವರು ಯಾರಿಗೂ ಇದು ಪಾಯಸ ನೆಕ್ಕುವುದನ್ನು ತಪ್ಪಿಸಿಕೊಳ್ಳಲು ಗೌತಮಿ ಮಾಡಿದ ಟ್ರಿಕ್ ಅಂತ ಅರ್ಥವಾಗಲಿಲ್ಲ. ಬದಲಿಗೆ, ಓ, ನಮ್ಮ ಹುಡುಗಿಗೆ ಪಾಯಸಕ್ಕಿಂತ ಜಹಾಂಗೀರ್ ಇಷ್ಟ ಅಂತ ಕಾಣುತ್ತೆ ಎಂದರು ನಗುತ್ತಾ. ಗೌತಮಿ ಉಫ್ ಅಂತ ನಿಟ್ಟುಸಿರು ಬಿಟ್ಟಳು. ಅಷ್ಟರಲ್ಲಿ ವಿಠ್ಠಲ್ ರಾವ್, ಈಗ ಭುವನ್ ಸರ್ದಿ, ಏನು ತಿನ್ನಿಸ್ಬಹುದವನು? ನಾನು ಕಂಡಿರೋ ಹಾಗೆ ಅವನಿಗೆ ಪಾಯಸನೇ ಇಷ್ಟ ಅಂತ ನಗುತ್ತಾ ಹೇಳಿದರು. ಹೋದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಲಿ ಅನ್ನೋ ಹಾಗಾಯ್ತಲ್ಲಪ್ಪ ಅಂತ ಗೌತಮಿ ಉಗುಳು ನುಂಗುತ್ತಾ ಭುವನ್ ಕಡೆ ನೋಡಿದಳು. ಅವನ ಕಣ್ಣಲ್ಲಿ ತುಂಟನಗೆ ಇತ್ತು. ಈಗೇನು ಮಾಡ್ತಾನೋ ಈ ಮನುಷ್ಯ ಅಂತ ಗೌತಮಿ ಗಾಬರಿಯಿಂದ ಭುವನ್ ಕೈ ಕಡೆಯೇ ನೋಡುತ್ತಿದ್ದಳು. ಅವಳ ಪುಣ್ಯಕ್ಕೆ ಅವನ ಕೈ ಪಾಯಸದ ಕಡೆ ಹೋಗದೆ ಲಡ್ಡುವಿನ ಕಡೆ ಹೋಯಿತು. ಎಸ್, ಭುವನ್ ಗೌತಮಿಯ ಬಾಯಿಗೆ ಲಡ್ಡು ತುರುಕಿದ. ಗೌತಮಿಗೆ ಲಡ್ಡು ಅಂದರೆ ಅಷ್ಟಕ್ಕಷ್ಟೇ ಆಗಿತ್ತು.
ಅಲ್ಲ, ಈ ಪುಣ್ಯಾತ್ಮ ತಿನ್ನಿಸ್ತಾ ರಸಗುಲ್ಲ ತಿನ್ಸಿದ್ರೆ ಇವನ್ ಗಂಟು ಹೋಗ್ತಾ ಇತ್ತಾ? ಮಾಡ್ತೀನಿ ತಡಿ ಇವನಿಗೆ ಅಂತ ಯೋಚಿಸುತ್ತಾ ಗೌತಮಿ ಒಂದು ಹಸಿರು ಬಣ್ಣದ ಬರ್ಫಿಯನ್ನೆತ್ತಿಕೊಂಡು ಅದನ್ನು ಪೂರ್ತಿಯಾಗಿ ಭುವನ್ ಬಾಯೊಳಗೆ ತುರುಕಿ ಬಿಟ್ಟಳು. ಅದರಿಂದ ಅವನು ಅದನ್ನು ತಿನ್ನಲೇಬೇಕಾಯ್ತು. ಅವನು ಕೆಮ್ಮುತ್ತಾ ನೀರು ಕುಡಿಯುತ್ತಾ ಹೇಗೋ ಕಷ್ಟಪಟ್ಟುಕೊಂಡು ನುಂಗಿದ. ಈಗ ಅವನು ಡೈನಿಂಗ್ ಟೇಬಲ್ ಪೂರ್ತಿ ನೋಡುತ್ತಾ ಒಂದು ಪೇಡವನ್ನು ಎತ್ತಿಕೊಂಡು ಗೌತಮಿಯ ಬಾಯಿಗಿಟ್ಟ. ಅದು ಎಷ್ಟು ಸಿಹಿಯಾಗಿತ್ತು ಎಂದರೆ ಅದನ್ನು ತಿಂದ ನಂತರ ಗೌತಮಿಗೆ 1 kg ಖಾರದ ಪುಡಿ ತಿನ್ನಬೇಕು ಅಂತನ್ನಿಸಿತು. ಅವಳು ನೀರು ಕುಡಿಯುತ್ತಾ ಅದನ್ನು ನುಂಗಿದಳು. ಈಗ ಗೌತಮಿ ಒಂದು ಕೋಡು ಬಳೆಯನ್ನೆತ್ತಿಕೊಂಡು ಭುವನ್ಗೆ ತಿನ್ನಿಸಿದಳು. ಭುವನ್ ಅವಳಿಗೆ ಚಕ್ಕುಲಿ ತಿನ್ನಿಸಿದ. ಗೌತಮಿ ಪುರಿ ಉಂಡೆ ಅವನ ಬಾಯೊಳಗೆ ಹಾಕಲು ನೋಡಿ ವಿಫಲಳಾದರೆ ಭುವನ್ ಒಂದು ಸೇಬಿನ ಹಣ್ಣನ್ನು ಪೂರ್ತಿಯಾಗಿ ಅವಳ ಬಾಯೊಳಗೆ ನುಗ್ಗಿಸಲು ಹೋಗಿ ಸೋತ. ರಾಯರು ವಿಠ್ಠಲರಾವ್ ಮತ್ತು ವಸಂತಮ್ಮ ಬಿಟ್ಟ ಬಾಯಿ ಬಿಟ್ಟ ಹಾಗೆ ಮದುಮಕ್ಕಳ ಕಡೆ ನೋಡುತ್ತಲೇ ಇದ್ದು ಬಿಟ್ಟರು. ಏನೋ ಇವರು ಹೀಗಾಡ್ತಾ ಇದ್ದಾರೆ, ಬಾಲ್ಯ ವಿವಾಹ ಏನು ಮಾಡಿಲ್ಲ ತಾನೇ ನೀನು ಅಂತ ವಿಠ್ಠಲರಾವ್ ಕೇಳಿದಾಗಲೇ ಭುವನ್ ಮತ್ತು ಗೌತಮಿಗೆ ತಾವೇನು ಮಾಡುತ್ತಿದ್ದೇವೆ ಅಂತ ಅರಿವಾದದ್ದು. ತಕ್ಷಣ ಇಬ್ಬರು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಬಿಟ್ಟರು. ವಿಠ್ಠಲರಾವ್ ನಗುತ್ತಾ, ಪರವಾಗಿಲ್ಲ ಬಿಡಿ ಮಕ್ಕಳೇ, ಏನು ನಾವು ಆಡದ ಆಟವನ್ನೇನು ನೀವು ಆಡ್ತಿಲ್ವಲ್ಲ, ಇವೆಲ್ಲ ನಾವು ಆಟವಾಡಿ ಬಿಟ್ಟವುಗಳೇ ಅಂತ ಕಣ್ಣು ಹೊಡೆದರು. ಗೌತಮಿಗೆ ತಲೆ ಎತ್ತಲಾಗದಷ್ಟು ನಾಚಿಕೆ ಆವರಿಸಿದರೆ ಭುವನ್ ವಸಂತಮ್ಮನವರ ಕಡೆ ಹೌದಾ ಎನ್ನುವ ಹಾಗೆ ದಿಟ್ಟಿಸಿದ. ವಸಂತಮ್ಮನವರ ಮುಖ ಕೆಂಪಾಗಿ ಹೋಯಿತು. ಅವಳನ್ನೇನು ಕೇಳ್ತೀಯಾ, ನನ್ನ ಕೇಳು, ನಮ್ಮ ಮದುವೆ ಆದಾಗ ಅಂತ ವಿಠ್ಠಲರಾವ್ ಹೇಳಲು ಶುರು ಮಾಡುವಷ್ಟರಲ್ಲಿ ವಸಂತಮ್ಮ ತಡೆದರು. ಸುಮ್ಮನಿರಿ ಅಂದರೆ ಏನು ಮಕ್ಕಳ ಮುಂದೆಲ್ಲ ಹಳೆ ವಿಷಯ ಬಿಡಿ, ಮುಂದಾಗುವ ವಿಷಯದ ಬಗ್ಗೆ ಮಾತಾಡಿ ಎಂದರು ವಸಂತಮ್ಮ. ಓ ಹೌದಲ್ವಾ, ರೈಟ್ ಮರ್ತೇ ಬಿಟ್ಟಿದ್ದೆ. ಅಂದಹಾಗೆ ರಿಸೆಪ್ಷನ್ ಯಾವಾಗ ಇಟ್ಕೊಳ್ಳೋಣ ಅಂತ ನಿಮ್ಮ ಅಭಿಪ್ರಾಯ ಅಂತ ವಿಠ್ಠಲರಾವ್ ಮದುಮಕ್ಕಳನ್ನು ನೋಡುತ್ತಾ ಕೇಳಿದರು. ಆ ಮಾತು ಕೇಳಿ ಭುವನ್ ಮತ್ತು ಗೌತಮಿ ಇಬ್ಬರಿಗೂ ನೆತ್ತಿಗೆ ಹತ್ತಿದ ಹಾಗಾಯಿತು. ಮದುವೆ ನಿಂತರೆ ಅಪ್ಪನಿಗೆ ಬೇಸರವಾಗುತ್ತಲ್ಲ ಅಂತ ಈ ಮನುಷ್ಯನ ಜೊತೆ ಸುಮ್ಮನೆ ಬಂದೆ. ಆಮೇಲೆ 1 ವರ್ಷ ಕಳೆದು ಆರಾಮಾಗಿ ಡಿವೋರ್ಸ್ ತಗೊಂಡು ಮನೆಗೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ರೆ ಇವರೇನಪ್ಪ ಇಲ್ಲದೆ ಇರೋ ಶಾಸ್ತ್ರನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಮದುವೆ ಆಗೋದು ಅಂದರೆ ಇಷ್ಟೊಂದು ಕಷ್ಟನಾ ಅಂತ ಯೋಚಿಸುತ್ತಾ ಭುವನ್ ಕಡೆ ತಿರುಗಿದಳು. ಅವನ ಮುಖದ ಮೇಲೆಯೂ ಸೇಮ್ ಇದೇ ಫೀಲಿಂಗ್ ಇತ್ತು. ಶ್ರೀನಿವಾಸರಾಯರು ನಗುತ್ತಾ, ಅವ್ರೇನು ಹೇಳ್ತಾರೋ ಅವರಿಗೇನು ಗೊತ್ತಾಗುತ್ತೆ, ಅವ್ರು ಆಡ್ತಿರೋ ಆಟದಿಂದಲೇ ಗೊತ್ತಾಗ್ತಾ ಇಲ್ವಾ ಇವರಿಗೆ ದೇಹ ಬೆಳೆದಿದೆ ಹೊರತು ಬುದ್ಧಿ ಬೆಳೆದಿಲ್ಲ ಅಂತ. ನೀನು ನೋಡಿದ್ರೆ ರಿಸೆಪ್ಷನ್ ಅಂತೀಯ, ಇನ್ನು ಇಷ್ಟು ದೊಡ್ಡ ವಿಷಯವನ್ನು ನಿರ್ಧಾರ ಮಾಡಲು ಇವರಿಂದ ಸಾಧ್ಯನಾ ಅಂತ ಗುರು ಶಿಷ್ಯರು ಸಿನಿಮಾದ ಡೈಲಾಗ್ ಹೇಳುತ್ತಾ ಕಾಲೆಳೆದರು. ಗೌತಮಿ ಅಪ್ಪ ಅಂತ ರಾಗ ಎಳೆದಳು. ಆದರೂ ತಮ್ಮ ಬಗ್ಗೆ ಅಪ್ಪನಿಗೆ ಮೂಡಿರುವ ಈ ಅಭಿಪ್ರಾಯದಿಂದ ಒಳ್ಳೆಯದೇ ಆಯಿತು ಅಂತನ್ನಿಸಿತು. ಏಕೆಂದರೆ ಅವಳನ್ನು ತಲೆ ಕೆಳಗಾಗಿ ನೇತು ಹಾಕಿದರೂ ಅವಳಿಂದ ರಿಸೆಪ್ಷನ್ ಬಗ್ಗೆ ಯಾವ ಯೋಚನೆಯೂ ಬರುತ್ತಿರಲಿಲ್ಲ. ಏಕೆಂದರೆ ಮದುವೆಯೇ ಇಷ್ಟವಿಲ್ಲದ್ದು, ಇನ್ನು ಆರತಕ್ಷತೆ ಬಗ್ಗೆ ಹೇಗೆ ತಾನೇ ಯೋಚಿಸಲು ಸಾಧ್ಯ? ಮೈಂಡ್ ಬ್ಲಾಕ್ ಆಗಿ ಹೋಗಿತ್ತು ಅವಳಿಗೆ. ಇದನ್ನೆಲ್ಲ ನೋಡ್ತಿದ್ರೆ ಅವತ್ತು ಕಲ್ಯಾಣ ಮಂಟಪದಲ್ಲಿ ಆ ಹುಡುಗ ಮದುವೆ ಬಿಟ್ಟು ನಡೆದಾಗ ನಾನು ಮದುವೆ ಬೇಡ ಅಂತ ಹೇಳಿ ಮನೆಗೆ ಹೋಗ್ಬಿಡ್ಬೇಕಿತ್ತು. ಸುಮ್ಮನೆ ಇಲ್ಲದ ರಗಳಿಗೆ ಸಿಕ್ಕಿಕೊಳ್ಳುವ ಹಾಗೆ ಆಯಿತು. ಇನ್ನು ನಮ್ಮಿಬ್ಬರ ಕೈಲಿ ಏನೇನು ಮಾಡಿಸ್ತಾರೋ ಅಂತ ಯೋಚಿಸ್ತಾ ಭುವನ್ ಕಡೆ ನೋಡಿದಳು ಗೌತಮಿ. ಭುವನ್ ಏನಾಗಲ್ಲ ಸುಮ್ಮನಿರು ಅನ್ನುವ ಹಾಗೆ ಸನ್ನೆ ಮಾಡಿದ. ಶ್ರೀನಿವಾಸರಾಯರು ಅದನ್ನು ಗಮನಿಸಿ, ಮಗಳು ಅಳಿಯ ಹೇಳಿ ಮಾಡಿಸಿದ ಜೋಡಿಯ ಥರ ಇದ್ದಾರೆ. ಮಾತಿಗೂ ಮಗಳು ಅಳಿಯನ ಆಜ್ಞೆ ಕೋರುತ್ತಾಳೆ. ಇಂಥ ಮಗಳನ್ನು ಹೆತ್ತಿದ್ದಕ್ಕೂ ಸಾರ್ಥಕವಾಯಿತು ಅಂತ ಮನಸ್ಸಿನೊಳಗೆ ಸಂತಸಪಟ್ಟರು. ಗೌತಮಿ ತಮ್ಮಿಬ್ಬರಿಗೂ ಬೇಡದ ಈ ರಿಸೆಪ್ಷನ್ ಅನ್ನು ಹೇಗೆ ಕ್ಯಾನ್ಸಲ್ ಮಾಡಿಸುವುದು ಅಂತ ಸೀರಿಯಸ್ ಆಗಿ ಯೋಚಿಸುತ್ತಿದ್ದಳು. ವಿಠ್ಠಲರಾವ್ ಅದನ್ನು ನೋಡಿ ನಗುತ್ತಾ, ಇಲ್ಲಿ ನೋಡೋ, ನಿನ್ನ ಮಗಳು ರಿಸೆಪ್ಷನ್ಗೆ ಯಾವ ಸೀರೆ ಉಡೋದು ಅಂತ ಆಗಲೇ ಥಿಂಕ್ ಮಾಡ್ತಾ ಇದ್ದಾಳೆ. ಹೆದರಬೇಡ ಮಗಳೇ, ನಿನಗೆ ಹೊಸ ಕಾಂಚೀವರಂ ಸೀರೆನ ನಾನು ಕೊಡಿಸ್ತೀನಿ ಎಂದರು. ಗೌತಮಿಗೆ ಸರ್ರ ಅಂತ ಸಿಟ್ಟೇರಿತು. ಅವಳು ಕೋಪದಿಂದ, ಅಯ್ಯ ನಿಮ್ಮ ರಿಸೆಪ್ಷನ್ನು ಬೇಡ, ನೀವು ಕೊಡಿಸೋ ಸೀರೆನೂ ಬೇಡ ಅಂತ ಹೇಳುವಷ್ಟರಲ್ಲಿ ವಸಂತಮ್ಮ, ಸುಮ್ಮನಿರಿ ನೀವು, ಈಗಿನ ಕಾಲದ ಹೆಣ್ಮಕ್ಳು ರಿಸೆಪ್ಷನಿಗೆ ಎಲ್ಲಾದರೂ ಸೀರೆ ಉಡ್ತಾರಾ? ನಿನಗೆ ಒಳ್ಳೆ ಲೆಹಂಗ ನಾನು ಕೊಡಿಸ್ತೀನಿ ಕಣಮ್ಮ, ಜೊತೆಗೆ ನನ್ನ ಡೈಮಂಡ್ ಸೆಟ್ ಇದೆ ಅದನ್ನು ಕೊಡ್ತೀನಿ. ನನ್ನ ಸೊಸೆಗೆ ಅಂತ ಮಾಡಿಸಿದ್ದು, ಆದರೆ ಅವಳು ಬರಲೇ ಇಲ್ಲ. ನೀನು ನನ್ನ ಸೊಸೆ ಥರನೇ ಅಲ್ವಾ, ಅವತ್ತು ಹಾಕಿಕೊಳ್ಳುವಂತೆ
ಎಂದರು ಗೌತಮಿಯ ಕೆನ್ನೆ ಸವರುತ್ತಾ. ಗೌತಮಿಗೆ ಡೈಮಂಡ್ ಸೆಟ್ ಎನ್ನುತ್ತಿದ್ದ ಹಾಗೆ ಕಣ್ಣು ಜಿಗಿಲ್ಲಂತು. ಅದು ಹೆಣ್ಣು ಮಕ್ಕಳ ಒಡವೆ ವ್ಯಾಮೋಹ ಅಲ್ಲ, ಯಾಕೆಂದರೆ ಅದೇನು ಅವಳಿಗೆ ಪರ್ಮನೆಂಟ್ ಆಗಿ ಸಿಗುತ್ತಿರಲಿಲ್ಲ, ಬರೀ ಅವತ್ತು ಹಾಕಿಕೊಳ್ಳುವುದಕ್ಕೆ ಅಷ್ಟೇ. ಆದರೂ ತಾನು ಡೈಮಂಡ್ ಒಡವೆ ಹಾಕಿಕೊಳ್ಳಬಹುದು ಎನ್ನುವ ಕಲ್ಪನೆಯೇ ಅವಳಿಗೆ ಮೈ ಜುಮ್ಮೆನ್ನುವ ಹಾಗೆ ಮಾಡಿತ್ತು. ಜೊತೆಗೆ ಕಾಸ್ಟ್ಲಿ ಲೆಹಂಗಾ ಬೇರೆ ಸಿಗುತ್ತೆ, ಯಾಕೆ ಬೇಡ ಅನ್ಬೇಕು ಎನ್ನುವ ಭಾವನೆ ಮೂಡಿತ್ತು. ಅಂಕಲ್, ಹಾಗಾದರೆ ನನ್ನ ಲೆಹಂಗಕ್ಕೆ ಸೆಟ್ ಆಗುವ ಶೇರ್ವಾನಿಯನ್ನೇ ತಂದುಬಿಡಿ ಇವರಿಗೆ, ನಾವು ಸ್ಟೇಜ್ ಮೇಲೆ ಮೇಡ್ ಫಾರ್ ಈಚ್ ಅದರ್ ಥರ ಇರಬೇಕು ಎಂದಳು ಗೌತಮಿ ಎಕ್ಸೈಟ್ ಆಗಿ. ಸ್ಟೇಜ್ ಮೇಲೆ ಮಾತ್ರ ಯಾಕಮ್ಮ, ಸ್ಟೇಜ್ ಕೆಳಗೂ ಅಲ್ಲ, ನಿಜ ಜೀವನದಲ್ಲಿಯೂ ಮೇಡ್ ಫಾರ್ ಈಚ್ ಅದರ್ ಥರನೇ ಇರಿ ನೀವಿಬ್ರು ಎಂದರು ವಿಠಲ್ ರಾವ್. ಆಯಿತು ಅಂಕಲ್ ಅಂತ ನಗುತ್ತಾ ಊಟ ಮುಂದುವರಿಸಿದಳು ಗೌತಮಿ. ಭುವನ್ ಆಗಾಗ ಅವಳ ಕಡೆ ಉರಿ ನೋಟ ಬೀರುತ್ತಿದ್ದ. ಗೌತಮಿ ಅದಕ್ಕೆ ಕೇರೆ ಮಾಡಲಿಲ್ಲ. ಯಾಕೆ ಮಾಡಬೇಕು, ಅವನೇನು ನಿಜವಾದ ಗಂಡನೇ ಅಲ್ವಲ್ಲ, ಸುಕೋಲಾಗಿದ್ದಳು. ಆದರೆ ಊಟ ಮುಗಿದ ನಂತರ ಭುವನ್ ಗೌತಮಿಯನ್ನು ಮತ್ತೊಂದು ರೂಮಿಗೆ ಎಳ್ಕೊಂಡು ಹೋದ. ರೀ ಮಿಸ್, ಬುದ್ಧಿ ಇದೆಯೇನ್ರಿ ನಿಮಗೆ? ಈ ರಿಸೆಪ್ಷನ್ ಬೇಡ ಅಂತೀರಾ ಅಂತ ನಾನು ಅಂದ್ಕೊಂಡಿದ್ರೆ ಮ್ಯಾಚಿಂಗ್ ಶೇರ್ವಾನಿ ಕೊಡಿಸಿ ಅಂತಿದ್ದೀರಲ್ಲ. ಈಗ ನಾವು ನಮ್ಮ ನೆಂಟರು, ಪರಿಚಯದವರು, ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಮದುವೆ ಆಗಿದೆ ಅಂತ ಡಂಗೂರ ಹೊಡೆದ್ರೆ ಮುಂದಿನ ವರ್ಷ ಡಿವೋರ್ಸ್ ತೆಗೆದುಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಕಣ್ರಿ. ಅಷ್ಟು ಅರ್ಥ ಆಗಲ್ವಾ? ಏನ್ರಿ ತುಂಬಿದೆ ನಿಮ್ಮ ತಲೆಯಲ್ಲಿ ಅಂತ ರೇಗಿದ. ಗೌತಮಿ ಸಿಟ್ಟಿನಿಂದ ಅವನ ಕಡೆ ತಿರುಗಿ, ನನ್ನ ತಲೆನಲ್ಲ, ಸಗಣಿ ತುಂಬಿದೆ, ಬೇಕೇನ್ರಿ, ಬೇಕಾ ಅಂತ ಕಿರುಚಿದಳು. ಭುವನ್ ಅವಳ ರೌದ್ರಾವತಾರ ನೋಡಿ ಬೆಚ್ಚಿದ. ಅಯ್ಯೋ ಕೂಲ್ ಮಹಾತಾಯಿ, ಶಾಂತಳಾಗು, ನನ್ನಿಂದ ತಪ್ಪಾಯಿತು. ಸ್ವಲ್ಪ ನಾನು ಹೇಳಿದ್ರ ಬಗ್ಗೆನೂ ಯೋಚನೆ ಮಾಡಿ ನೋಡಿ. ಈಗ ಈ ರಿಸೆಪ್ಷನ್ ಎಲ್ಲ ಬೇಕಾ ಎಂದ ಭುವನ್ ಸಮಾಧಾನದಿಂದ. ಗೌತಮಿ ಸರಿ ಎನ್ನುವ ಹಾಗೆ ತಲೆಯಾಡಿಸಿ, ಆಯಿತು, ಅಪ್ಪನ ಜೊತೆ ಅಂಕಲ್ ಜೊತೆ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆದರೆ ನೀವು ಮಾತಿಗೂ ನನ್ನ ಜೊತೆ ರೇಗೋದ್ಬೇಡಿ. ನಾನೇನು ನಿಮ್ಮ ನಿಜವಾದ ಹೆಂಡತಿ ಅಲ್ಲ. ಏನಾದರೂ ಹೇಳಿದ್ರೆ ಸಾಕು ಬೊಗಳುತ್ತಾ ಬಂದ್ಬಿಡ್ತಾರೆ. ನನಗೂ ಬರುತ್ತೆ ಕಣ್ರಿ ಕಚ್ಚೋಕೆ, ಆದರೆ ವಿಷಯ ಅಲ್ಲಿವರೆಗೂ ಹೋಗೋಕೆ ಬಿಡಬೇಡಿ. ಆಮೇಲೆ ನಾನು ಕಚ್ಚಿದ್ರೆ ಇಂಜೆಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ ನೀವು ಎಂದಳು ಮೂತಿ ತಿರುಗಿಸುತ್ತಾ. ಭುವನ್ ತಲೆ ಚಿಚ್ಚಿಕೊಳ್ಳುತ್ತಾ, ಆಗಲಿ ರಾಜ್ಕುಮಾರಿ ಗೌತಮಿಯವರೇ, ನೀವೀಗಲೇ ಹೋಗಿ ಇದ್ರ ಬಗ್ಗೆ ಮಾತನಾಡಿ ಎಂದ. ಗೌತಮಿ ಎನ್ನುವಂತೆ ನೋಡಿದಳು. ಪ್ಲೀಸ್ ಎನ್ನುವ ಹಾಗೆ ಕೈ ಮುಗಿದ. ಪಾಪ, ತನ್ನಿಷ್ಟಪಟ್ಟ ಹುಡುಗಿಯ ಜೊತೆ ಮದುವೆಯಾಗಿ ಅವಳನ್ನು ಹೆಮ್ಮೆಯಿಂದ ಎಲ್ಲರ ಮುಂದೆ ಪ್ರದರ್ಶನ ಮಾಡುತ್ತಾ ರಿಸೆಪ್ಷನ್ ಮಾಡಿಕೊಳ್ಳುವ ಆಸೆ ಇರಬೇಕು ಇವನಿಗೆ. ಇವನ ಆಸೆಗೆ ನಾನು ಯಾಕೆ ಅಡ್ಡಗಾಲು ಹಾಕಲಿ? ಈಗ ರಿಸೆಪ್ಷನ್ ಬೇಡ ಅಂತ ಹೇಳಿಬಿಡೋಣ ಎಂದುಕೊಳ್ಳುತ್ತಾ ಗೌತಮಿ ಹೊರ ನಡೆದಳು. ವಸಂತಮ್ಮ ಆ ರೂಮಿನ ಹೊರಗಡೆಯೇ ನಿಂತಿದ್ದವರು ಗೌತಮಿ ಹೊರಗೆ ಬರುತ್ತಿದ್ದ ಹಾಗೆ, ಏನಮ್ಮ, ನವದಂಪತಿಗಳು ಆಗಲೇ ಏಕಾಂತವನ್ನು ಅರಸುತ್ತಿರೋ ಹಾಗಿದೆ ಎಂದರು ಮುಸಿ ಮುಸಿ ನಗುತ್ತಾ. ಗೌತಮಿಗೆ ಉಸಿರು ಸಿಕ್ಕಿಕೊಂಡಂತಾಯ್ತು. ಅಮ್ಮ, ಅದು ಹಾಗಲ್ಲ ತೊದಲಿದಳು. ಗೊತ್ತಾಗುತ್ತೆ ಬಿಡಮ್ಮ, ಹೊರಗಿನವರಿಗೆ ಅನುಮಾನ ಬರದೇ ಇರಲಿ ಅಂತ ಜಗಳ ಆಡುತ್ತಿರುವ ಹಾಗೆ ನಾಟಕ ಬೇರೆ ಮಾಡ್ತೀರಾ? ನೀವು ಯಾರಿಗೆ ಬೇಕಾದರೂ ಮೋಸ ಮಾಡಬಹುದು, ಆದರೆ ನನಗಲ್ಲ ಎಂದು ತಾವೇ ನಾಚಿಕೊಳ್ಳುತ್ತಾ ಅಲ್ಲಿಂದ ನಡೆದರು ವಸಂತಮ್ಮ. ಅಯ್ಯೋ ಕರ್ಮವೇ ಅಂತ ಗೌತಮಿ ತಲೆ ಮೇಲೆ ಕೈ ಹೊತ್ತುಕೊಂಡಳು. ಕತೆ ಮುಂದುವರಿಯುತ್ತದೆ. ಮತ್ತು ನಿಮಗೇನಾದರೂ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದ್ರೆ ನೀವು ನನ್ನ ಚಾನಲ್ನಲ್ಲಿ ಹಂಚ್ಕೊಳ್ಬಹುದು. ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಮೇಲ್ ID ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.